ವಿದ್ಯಾರ್ಥಿಗಳು, ನಾನು ಸುಮಾ ಸಂಗಮೇಶ್ ಅಂಗಡಿ. ನಾನು ಉತ್ತರ ಕರ್ನಾಟಕ ಸ್ಟೈಲಿಯ ಶೇಂಗಾ ಭಾಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಶೇಂಗಾ ಭಾಜಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಶೇಂಗಾ, ಮೊಸರು, 1 ಸ್ಪೂನ್ ಸಕ್ಕರೆ, ಅರಿಶಿನ ಪುಡಿ, ಜೀರಿಗೆ, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಸಾಸಿವೆ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಮಸಾಲ ಖಾರ, ಈರುಳ್ಳಿ, ಟೊಮೆಟೊ, ಗರಂ ಮಸಾಲ. ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕಬೇಕು. ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಂದು ಪಲಾವ್ ಎಲೆ, ಈರುಳ್ಳಿ ಚೆನ್ನಾಗಿ ಹುರಿದ್ಕೊಳ್ಬೇಕು. ಹಸಿಮೆಣಸಿನಕಾಯಿ, ಟೊಮೆಟೊ ಚೆನ್ನಾಗಿ ಕೆಂಪು ಕಲರ್ ಆಗುವವರೆಗೂ ಹುರಿದ್ಕೊಳ್ಬೇಕು. ಗರಂ ಮಸಾಲ, ಅರಿಶಿನ ಪುಡಿ, ಮಸಾಲೆ ಖಾರ, ಮೊಸರು, ಸ್ವಲ್ಪ ನೀರನ್ನ ಹಾಕಿ ಒಂದು 2 ನಿಮಿಷ ಮುಚ್ಚಿಡಬೇಕು. ಇದನ್ನ ಪೌಡ್ರ್ ಮಾಡ್ಕೊಂಡ್ಬಿಡೋಣ. ಕುದ್ದಿದೆ ಸ್ವಲ್ಪ. ಇವಾಗ ಶೇಂಗಾ ಪೌಡ್ರ್ ಹಾಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಕೊತ್ತಂಬರಿ, ಒಂದು 5 ಮುಚ್ಚಿಡಬೇಕು. ಶೇಂಗಾ ಭಾಜಿ ರೆಡಿಯಾಗಿದೆ. ಶೇಂಗಾ ಭಾಜಿ ರೆಡಿಯಾಗಿದೆ. ಚಪಾತಿ ರೊಟ್ಟಿ ಜೊತೆ ತಿನ್ಬೋದು. ಯಾವುದೇ ತರಕಾರಿ ಇಲ್ಲದೆ ಟೈಮಲ್ಲಿ 5 ನಿಮಿಷದಲ್ಲಿ ಸ್ಪೆಷಲ್ ಆಗಿ ರೆಡಿ ಆಗುವಂಥ ಶೇಂಗಾ ಭಾಜಿ.